ಹಾಯ್ ಹಲೋ ಪ್ರೈಸ್ ಲಾರ್ಡ್, ಸ್ವಾಗತ ಸುಸ್ವಾಗತ ನಮ್ಮ ಗುಡ್ ಫ್ರೈಡೇ ಸೀರೀಸ್ಗೆ. ಶುಭ ಶುಕ್ರವಾರ ಅಂದರೆ ಏನು? ಈ ಶುಭ ಶುಕ್ರವಾರದ ಸೆಲೆಬ್ರೇಷನ್ನ ಯಾಕೆ ಈ ಕ್ರೈಸ್ತವರು ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ? ಒಬ್ಬ ಸತ್ತಿರುವಂಥ ವ್ಯಕ್ತಿನ ಸೆಲೆಬ್ರೇಟ್ ಮಾಡ್ಬೋದಾ? ಈ ಒಂದು ಕ್ವಶನ್ಸ್ ನಿಮಗೇನಾದರೂ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಶುಭ ಶುಕ್ರವಾರ ಅಥವಾ ಗುಡ್ ಫ್ರೈಡೇ ಅಂತ ಯಾಕೆ ಕರಿತೀವಿ ಅಂತಂದರೆ, ಆವತ್ತಿನ ದಿನ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚದ ಮನುಷ್ಯರ ಒಂದು ಪಾಪವನ್ನು ಶಾಪವನ್ನು ರೆಪ್ರೆಸೆಂಟ್ ಮಾಡ್ತಾ ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರ, ನಮ್ಮೆಲ್ಲರ ಪಾಪಕ್ಕೋಸ್ಕರ, ನಮ್ಮೆಲ್ಲರ ಶಾಪಕ್ಕೋಸ್ಕರ ಆತನು ತನ್ನ ಜೀವವನ್ನು ಬಲಿದಾನವಾಗಿ ಕೊಟ್ಟನು. ಆತನ ಹೆಸರೇ ಯೇಸು ಸ್ವಾಮಿ. ಸೊ ಯೇಸು ಸ್ವಾಮಿ ನಮ್ಮೆಲ್ಲರ ಒಂದು ಪಾಪಗಳನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ, ನಮ್ಮೆಲ್ಲರ ರಕ್ಷಣೆಗೋಸ್ಕರ, ನಮ್ಮ ಪರಲೋಕದ ದ್ವಾರಗಳನ್ನು ತೆಗೆಯೋದಕ್ಕೋಸ್ಕರ ಅಂದು ಆ ಸಮಯದಲ್ಲಿ ಶಿಲುಬೆ ಮೇಲೆ ಏರಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಕ್ಕೋಸ್ಕರ ಅದನ್ನು ಗುಡ್ ಫ್ರೈಡೇ ಅಥವಾ ಶುಭ ಶುಕ್ರವಾರ. ಯಾಕೆ ಅಂತಂದರೆ ಅದರಿಂದ ಇಡೀ ಮನುಷ್ಯ ಕುಲಕ್ಕೆ ಒಳ್ಳೆಯದಾಯಿತು, ಗುಡ್ ಆಯಿತು, ಶುಭವಾಯಿತು. ಅದಕ್ಕೋಸ್ಕರ ಅದನ್ನು ಶುಭ ಶುಕ್ರವಾರ ಅಥವಾ ಗುಡ್ ಫ್ರೈಡೇ ಅಂತೇಳಿ ಇಡೀ ಪ್ರಪಂಚದಂತ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಸತ್ತಿರೋ ದಿನನ ಇಡೀ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಕ್ರೈಸ್ತವರು ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಇದಕ್ಕೆ ಮುಂಚೆ ಸತ್ತಿರುವಂಥ ದಿನಗಳು ಅಥವಾ ಸತ್ತಿರುವಂಥ ಜನದ ಒಂದು ನೆನಪಿನ ಒಂದು ಕಾರ್ಯಕ್ರಮಗಳು ಎಲ್ಲಿ ನಡೀತಿದ್ದಿಲ್ಲ. ಯಾಕಂದರೆ ಅದನ್ನು ಕೆಟ್ಟದಂತ ಭಾವಿಸ್ತಾ ಇದ್ರು. ಯಾಕಂದರೆ ಅವರು ತೀರ್ಕೊಂಡು ಹೋಗಿದ್ದಾರೆ ಅಂದರೆ ಅವ್ರ ಮನೆಯಲ್ಲಿ ಯಾವ ಕೆಟ್ಟದು ಅಥವಾ ಭಾಳ ಬೇಜಾರಾಗಿರ್ತಾರೆ. ಆದರೆ ಈ ವ್ಯಕ್ತಿಯ ಒಂದು ಸಾವು ಇಡೀ ಮನುಷ್ಯರ ಒಂದು ಬದಲಾವಣೆ ಆಯಿತು, ರಕ್ಷಣೆ ಆಯಿತು, ಹೊಸ ಸೃಷ್ಟಿ ಆಯಿತು, ಮತ್ತು ಎಲ್ಲರಿಗೂ ರಕ್ಷಣೆ ಭಾಗ್ಯ ಸಿಕ್ತು, ಪರಲೋಕಕ್ಕೆ ಹೋಗುವಂಥ ಭಾಗ್ಯ ಸಿಕ್ತು. ಅದರಿಂದ ಇದನ್ನು ಗುಡ್ ಫ್ರೈಡೇ ಅಂತಾರೆ. ಅದಕ್ಕೋಸ್ಕರನೇ ಇಡೀ ಸಮಾಜ, ಕ್ರೈಸ್ತ ಸಮಾಜ ಮತ್ತು ಕ್ರೈಸ್ತವರು ಮತ್ತು ಇಡೀ ಪ್ರಪಂಚದಲ್ಲೇ ಗುಡ್ ಫ್ರೈಡೇನ ಒಂದು ದೊಡ್ಡ ಸೆಲೆಬ್ರೇಷನ್ ಆಗಿ, ಕ್ರಿಸ್ಮಸ್ ಆದಮೇಲೆ ಒಂದು ದೊಡ್ಡ ಸೆಲೆಬ್ರೇಷನ್ ಆಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ.